ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದೆ. ಅದಕ್ಕೂ ಮುಂಚೆ ಈ ಕ್ಲಿಪ್ ನೋಡ್ಕೊಂಡು ಬನ್ನಿ, ಬಿಕಾಸ್ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ನೋಡಿದ್ರಿ ಅಲ್ವಾ, ಟೈಮ್ ಬಂದುಬಿಟ್ಟು 1 ಆಗಿದೆ. ರಾತ್ರಿ 1 ಗಂಟೆಗೆ. ನನಗೆ ಗೊತ್ತಿಲ್ಲ ಇದು ಯಾಕೆ ಹಿಂಗಾಗ್ತಾ ಇದೆ. ಇಡೀ ಜಗತ್ತೇ ಮಲಗಿದೆ, ಆ ಸೂರ್ಯ ಕೂಡ ಸ್ವಿಚ್ ಆಫ್ ಆಗಿದ್ದಾರೆ ಬೆಳಕು ಕೊಡೋದನ್ನು ಬಿಟ್ಟು. ಆ್ಯಂಡ್ ಅಷ್ಟೇ ಅಲ್ಲದೆ ನಮ್ಮ ಹುಡುಗರೆಲ್ಲರೂ ಅವ್ರ ಡ್ರೀಮ್ ಗರ್ಲ್ ಜೊತೆ ಡ್ಯೂಯೆಟ್ ಹಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಹುಡುಗಿರೆಲ್ಲರೂ ಡ್ರೀಮಲ್ಲಿ ಅವ್ರ ಹುಡುಗನ ಜೊತೆ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗ ಪೇರೆಂಟ್ಸ್ ಎಲ್ಲರೂ ನನ್ನ ಮಗ ಹಾಗಾಗ್ತಾನೆ ಹೀಗಾಗ್ತಾನೆ, ದೊಡ್ಡ ಆಫೀಸರ್ ಆಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಕನಸು ಕಾಣ್ತಾ ಇದ್ದಾರೆ. ಆ್ಯಂಡ್ ಒಂದು ಕಡೆ ನಮ್ಮ ಹುಡುಗಿಯರ ಪೇರೆಂಟ್ಸ್ ಎಲ್ಲರೂ ನನ್ನ ಮಗಳ ಮದುವೆನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಆ ಥರ ಅಳಿಯನ್ನು ಹುಡುಕಬೇಕು, ಅಷ್ಟು ಒಳ್ಳೆ ಮನೆಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಒಂದು ಜೀವಕ್ಕೆ ನಿದ್ದೆನೇ ಬರ್ತಾ ಇಲ್ಲ. ಸೊ ಜಗತ್ತಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಆ್ಯಕ್ಚುಲಿ ಫ್ಯಾಕ್ಟ್ ಏನಂದರೆ ತುಂಬ ಜನಕ್ಕೆ ಹೀಗಾಗಿರುತ್ತೆ ಅಂದ್ಕೊಳ್ತೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಮಲಗಿರ್ತೀವಿ ಸಡನ್ನಾಗಿ, ಬಟ್ ಮನೇಲಿ ನೋಡಿದ್ರೆ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿ ಎಬ್ಬಿಸ್ತಾರೆ. ಆಫ್ಟರ್ ದಟ್ ಊಟ ಮಾಡಿ ಆದಮೇಲೆ ಮಲ್ಕೊಳ್ಳೋಣ ಅಂತ ಹೋದರೆ ಹಾಳಾಗಿದ್ದು ನಿದ್ದೆನೇ ಬರಲ್ಲ. ಹಾಗೂ ಹೀಗೂ ಕಷ್ಟಪಟ್ಟು ಮಲ್ಕೊಳ್ಳೋಣ ಅಂತ ಹೇಳಿ ಬೆಡ್ ಮೇಲೆ ಹೊರಳಾಡಿದ್ರೆ ಬೋನಸ್ ಆಗಿ ಬೈ 1 get 1 ಫ್ರೀ ಆಫರ್ ಥರ ಬಾಡಿ ಪೇನ್ ಹೆಡ್ಏಕ್ ಬರುತ್ತೆ ಹೊರತು ನಿದ್ದೆ ಅಂತೂ ಬರಲ್ಲ ಅಲ್ವಾ. ಸೊ ಆ ರಿಸ್ಕ್ ತಗೊಳ್ಳೋಕ್ಕೆ ನಾನು ರೆಡಿ ಇರಲಿಲ್ಲ. ಸೊ ದಟ್ ಈಸ್ ದ ರೀಸನ್ ಏನೋ ಒಂದು ವರ್ಕ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಲೆಟ್ಸ್ ಸಿ ಎಷ್ಟು ಗಂಟೆಗೆ ಬರುತ್ತೆ ನಿದ್ದೆ, ನೋಡೋಣ. ಐ ವಿಶ್ ಆದಷ್ಟು ಬೇಗ ನನಗೆ ನಿದ್ದೆ ಬಂದು ಕನಸಿನ ಲೋಕಕ್ಕೆ ಜಾರಲಿ ಅಂತ ಹೇಳಿ ವಿಶ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ನಾನೇ. ಸೊ ವರ್ಕ್ ಮಾಡ್ತಾ ಇದ್ದೀನಿ, ನಿದ್ದೆ ಅಂತೂ ಬರ್ತಾನೆ ಇಲ್ಲ. ಯಾವಾಗ ತುಂಬ ನಿದ್ದೆ ಬರುತ್ತೋ ಅವಾಗ ಹೋಗಿ ಆರಾಮಾಗಿ ಮಲಗಿಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಈ ಥರ ಆಗಿದ್ದಕ್ಕೆ ಆ್ಯಕ್ಚುಲಿ ಫಸ್ಟಿಗೆ ಎಚ್ಚರ ಆಗಿದ ತಕ್ಷಣ ತುಂಬಾ ಕೋಪ ಮತ್ತು ಫ್ರಸ್ಟ್ರೇಷನ್ ಬಂತು. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಫಾರ್ ದ ಫಸ್ಟ್ ಥಿಂಗ್ ನನಗೆ ನಿದ್ದೆ ಇಲ್ಲ ಅಂದರೆ ಓವರ್ ಹೆಡ್ಏಕ್ ಬರುತ್ತೆ. ಸೊ ಅದೇ ಭಯ ನನಗೆ, ಬಿಕಾಸ್ ಆ ಪೇನ್ ಟಾಲ್ರೇಟ್ ಮಾಡಲಿಕ್ಕೆ ಆಗಲ್ಲ. ಸೊ ದಟ್ ಈಸ್ ದ ರೀಸನ್. ಆ್ಯಂಡ್ ಅಷ್ಟೇ ಅಲ್ಲದೆ 1 ನೈಟ್ ನಿದ್ದೆ ರಿಕವರಿ ಮಾಡೋದಕ್ಕೆ 1 ವೀಕ್ ಬೇಕಾಗುತ್ತೆ ನನಗೆ ಆಫ್ಟರ್ ದಟ್. ಸೊ ದಟ್ ಈಸ್ ದ ರೀಸನ್ ನನಗೆ ಭಯ ನಿದ್ದೆ ಗೆಡಬೇಕು ಅಂದರೆ. ಓಕೆನಾ? ಸೊ ಅದಕ್ಕೋಸ್ಕರ ತುಂಬ ಫ್ರಸ್ಟ್ರೇಟ್ ಆಗಿದೆ ಸ್ಟಾರ್ಟಿಂಗಲ್ಲಿ. ಬಟ್ ಫ್ರಸ್ಟ್ರೇಷನ್ನಲ್ಲಿ ಮತ್ತೆಲ್ಲಿ ಜಗಳ ಆಡ್ಬಿಡ್ತೀನೋ ಅನ್ನೋದಕ್ಕೋಸ್ಕರ ಈ ವರ್ಕ್ನ ಹಿಡ್ಕೊಂಡು ಕೂತ್ಕೊಂಡೆ. ಆಫ್ಟರ್ ದಟ್ ಇದು ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ಆ ಮೈಂಡ್ಸೆಟ್ ನಂದು. ಆ್ಯಕ್ಚುಲಿ ಫ್ರಸ್ಟ್ರೇಷನ್ನಿಂದ ಏನಂದರೆ ಪ್ರೊಡಕ್ಟಿವ್ ಟೈಮ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಡಿಸೈಡ್ ಮಾಡಿಕೊಂಡೆ. ಫ್ರಸ್ಟ್ರೇಷನ್ ಎಲ್ಲ ಹೋಗಿದೆ. ಇವಾಗ ನಿದ್ದೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್. ಆ್ಯಕ್ಚುಲಿ ತುಂಬಾ ಟಯರ್ಡ್ ಆಗಿದೆ. ಕೈ ಕಾಲು ಫುಲ್ ಪೇನ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಫುಲ್ ಡೀಪ್ ಸ್ಲೀಪ್ಗೆ ಹೋಗೋಣ ಅಂತ ಹೇಳಿ. ಫೈನಲಿ ನಿದ್ದೆ ಬರ್ತಾ ಇದೆ, ಫುಲ್ ಕಣ್ಣೆಲ್ಲ ಚುಚ್ಚುತ್ತಾ ಇದೆ. ಲೆಟ್ಸ್ ಗೋ ಟು ಸ್ಲೀಪ್. ಸಿ ಗೈಸ್, ಟೈಮ್ ನೋಡಿ ಆಲ್ರೆಡಿ 4:40. ಮೈ ಗಾಡ್. ಬಾಯ್, ಗುಡ್ ನೈಟ್, ಲವ್ ಯು ಆಲ್. ಗುಡ್ ಮಾರ್ನಿಂಗ್ ಗೈಸ್. 5 o'clock ತಾನೇ ಮಲಗಿದ್ದು, ಆಲ್ರೆಡಿ 7 o'clock ಆಗೇ ಬಿಡ್ತು. ಇಷ್ಟು ಬೇಗ ಬೆಳಕಾಗೋದು ಅವಶ್ಯಕತೆ ಇತ್ತಾ ಅನ್ನಿಸ್ತಾ ಇತ್ತು. ಫೈನ್ ಗೈಸ್, ವಾಟ್ ಎವರ್, ರೊಟೀನ್ ಸ್ಟಾರ್ಟ್ ಆಗಲೇಬೇಕಲ್ವಾ. ಲೆಟ್ಸ್ ಸ್ಟಾರ್ಟ್ ದ ಡೇ. ಹ್ಯಾವ್ ಎ ಗ್ರೇಟ್ ಡೇ. ಇವತ್ತೇನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ನಿಮ್ಮದಾಗಲಿ. ಆ್ಯಂಡ್ ಈ ವಿಡಿಯೋ ನಿಮಗೆ ರಿಲೇಟ್ ಆಗಿದ್ದರೆ, ಈ ಥರ ಸಿಚುವೇಶನ್ನ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಆ ಟೈಮ್ನ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಂಡಿದ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.
ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್.